ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ದಾಳಿ ವಾಯು ದಾಳಿಯ ಮೂಲಕವಾಗಿ ನಡೆಸಿರುವಂತಹ ಈ ಒಂದು ಉಗ್ರ ನೆಲೆಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿದೆ. ಭಾರತದ ವಾಯುಪಡೆ ಮಾಡಿರುವಂಥದ್ದು ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕನ್ನು ಮಾಡಿ ಅದರ ಮೂಲಕವಾಗಿ ಪಾಕಿಸ್ತಾನವನ್ನು ಮಟ್ಟ ಹಾಕುವಂತಹ ಪ್ರಯತ್ನಕ್ಕೆ ಭಾರತ ಕೈ ಹಾಕಿರುವಂಥದ್ದು. ಈ ಕೆಲಸದಲ್ಲಿ ಮೊದಲ ಯಶಸ್ಸನ್ನು ಇವತ್ತು ಈಗ ಭಾರತ ಸಾಧಿಸಿದೆ. ಯಾಕಂದರೆ ಇದು ಕೇವಲ ಮೊದಲ ಯಶಸ್ಸು ಅಷ್ಟೇ. ಇನ್ನಷ್ಟು ವಿಚಾರಗಳು, ಇನ್ನಷ್ಟು ತಂತ್ರಗಾರಿಕೆಗಳು ಭಾರತದ ಬತ್ತಳಿಕೆಯಲ್ಲಿ ಇದ್ದೇ ಇರ್ತವೆ ಮತ್ತು ಭಾರತ ಸೇನೆ ಕೇವಲ ಒಂದು ಪ್ರತಿದಾಳಿಯ ಮೂಲಕವಾಗಿ ತನ್ನ ನಿರ್ಧಾರವನ್ನು ಅಲ್ಲಿಗೆ ಕೈ ಬಿಡುತ್ತೆ ಅಂತೇಳಿ ಅಲ್ಲ. ಯಾಕಂದರೆ ಪಾಕಿಸ್ತಾನ ಈಗಾಗಲೇ ಪದೇ ಪದೇ ಕೆಣಕುವ ತನ್ನ ಬುದ್ಧಿಯನ್ನು ತೋರಿಸ್ತಾನೆ ಇದೆ. ಭಾರತ ನಡೆಸಿರುವಂಥ ಈ ಪ್ರತಿದಾಳಿಯ ನಂತರ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ರಿಯಾಕ್ಟ್ ಮಾಡುತ್ತೆ, ಸುಮ್ಮನೆ ಇರುತ್ತಾ ಅಥವಾ ಭಾರತದ ಮೇಲೆ ಮತ್ತೆ ಕೆಣಕುವ ಪ್ರಯತ್ನವನ್ನು ಮಾಡ್ತು ಅಂತೇಳಿ ಆದರೆ ಅದು ಪಾಕಿಸ್ತಾನದ ಸರ್ವನಾಶಕ್ಕೆ ಅದೇ ಮುಕ್ತ ಆಹ್ವಾನವನ್ನು ಕೊಡುತ್ತಾ ಅಂತೇಳಿ. ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ನಡೆಸಿರುವಂತಹ ಈ ಒಂದು ಭೀಕರ ದಾಳಿಯ ಮೂಲಕವಾಗಿ ಭಾರತದ ದಾಳಿಯಲ್ಲಿ 70ಕ್ಕೂ ಹೆಚ್ಚು ಉಗ್ರರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಜಮ್ಮುವಿನಲ್ಲಿ ಭಾರತೀಯ ಸೇನೆಗೆ ಜೈಕಾರವನ್ನು ಮೊಳಗಿಸ್ತಾ ಇದ್ದಾರೆ ಅಲ್ಲಿನ ಜನ. ಜಮ್ಮುವಿನಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಯನ್ನು ಜನರು ಕೂಗ್ತಾ ಇದ್ದಾರೆ. ಈ ಮೂಲಕ ಬೆಳಗ್ಗೆನೇ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ, ಖುಷಿಯಲ್ಲಿದ್ದಾರೆ. ಜಮ್ಮುವಿನಲ್ಲಿ ಭಾರತೀಯ ಸೇನೆಗೆ ಜೈಕಾರವನ್ನು ಕೂಗ್ತಾ ಇದ್ದಾರೆ. ಈ ಮೂಲಕ ಭಾರತ ಸೇನೆ ಮಾಡಿರುವಂತಹ ಸಾಧನೆಯನ್ನು ಭಾರತದ ವಾಯುಪಡೆಗಳು ಪೂರೈಸಿರುವಂತಹ ಕೆಲಸವನ್ನು ಶ್ಲಾಘಿಸಲಾಗ್ತಾ ಇದೆ. इंडियन आर्मी जिंदाबाद, इंडियन आर्मी जिंदाबाद, इंडियन आर्मी जिंदाबाद। भारत माता की जय, भारत माता की जय, भारत माता की जय। इंडियन आर्मी जिंदाबाद, इंडियन आर्मी जिंदाबाद, इंडियन आर्मी जिंदाबाद। भारत की जय, इंडियन आर्मी जिंदाबाद, इंडियन आर्मी जिंदाबाद, इंडियन आर्मी जिंदाबाद। ಇನ್ನು ಜಮ್ಮು ಕಾಶ್ಮೀರದ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದ ನಂತರ ಇವತ್ತು ಈಗ ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದು ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಯಾಕಂದರೆ ಈ ಹಂತದಲ್ಲಿ ಸಾಂಬಾ ಕಥುವಾ ರಜೌರಿ ಪೂಂಚಿನ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆಯನ್ನು ಮಾಡಲಾಗಿದೆ. ಯಾಕೆಂದರೆ ಪಾಕಿಸ್ತಾನದ ಕಡೆಯಿಂದ ಯಾವುದೇ ಹಂತದಲ್ಲಿ, ಯಾವುದೇ ಸ್ವರೂಪದಲ್ಲಿ, ಯಾವುದೇ ರೀತಿಯಾದಂಥ ಪುಂಡಾಟ ನಡೆದರೂ ಕೂಡ, ಪಾಕಿಸ್ತಾನದ ಸೇನೆ ಅಥವಾ ಪಾಕಿಸ್ತಾನದ ವಾಯುಪಡೆಗಳಿಂದ ಯಾವುದೇ ಸ್ವರೂಪದ ಪುಂಡಾಟ ನಡೆದರೂ ಕೂಡ ಮಕ್ಕಳಿಗೆ, ಶಾಲೆಯ ಮಕ್ಕಳಿಗೆ ತೊಂದರೆಗಳಾಗಬಾರ್ದು, ಮಕ್ಕಳು ಮತ್ತು ಅವರ ಪೋಷಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು LOC ಉದ್ದಕ್ಕೂ ಕೂಡ ಗುಂಡಿನ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನದ ಗುಂಡಿನ ದಾಳಿಗೆ ಕಾಶ್ಮೀರದಲ್ಲಿ 3 ಸಾವಿಗೀಡಾಗಿರುವಂತಹ ದಾರುಣ ಘಟನೆಯೂ ಕೂಡ ನಡೆದಿದೆ. ಯಾಕಂದರೆ ಪಾಕಿಸ್ತಾನ ಈ ಹಂತದಲ್ಲಿ ನಡೆಸುವಂತಹ ಯಾವುದೇ ಪ್ರತಿದಾಳಿಯೂ ಕೂಡ ಅದು ಸೇನೆಯನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿಸುವಂತಹ ಶಕ್ತಿಯನ್ನು ಪಾಕಿಸ್ತಾನ ಹೊಂದಿಲ್ಲ. ಬದಲಿಗೆ ಅದು ನಾಗರಿಕರನ್ನು ಗುರಿಯಾಗಿಸಿ, ಈ ಬಾರ್ಡರ್ನಲ್ಲಿರುವಂತಹ ಸಾಮಾನ್ಯ ಜನರನ್ನು ಗುರಿಯಾಗಿಸಿ, ಅವರ ಮನೆಗಳನ್ನು ಗುರಿಯಾಗಿಸಿ ಶೆಲ್ ದಾಳಿಯನ್ನು ಮಾಡುವಂತಹ, ಆರ್ಟಿಲರಿ ಗನ್ಗಳನ್ನು ಬಳಕೆ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಅಂತಹದ್ದೇ ದಾಳಿಯನ್ನು LOC ಉದ್ದಕ್ಕೂ ಕೂಡ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಒಂದು ಕಡೆಯಿಂದ ಭಾರತ ಪ್ರತಿದಾಳಿಯನ್ನು ಮಾಡ್ತಾ ಇದ್ದರೆ, ಪಾಕಿಸ್ತಾನ ಇಲ್ಲಿ ನಾಗರಿಕರನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸಿರುವಂಥದ್ದು ಸ್ಪಷ್ಟ ಇದೆ. ಈಗಾಗಲೇ 3 ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಮೂಲಕವಾಗಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ, ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಪಾಕಿಸ್ತಾನವನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಭಾರತ ಸೇನೆ ಮಾಡಿದೆ. ಉಗ್ರರ ಧ್ವಂಸ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ದುರ್ಬುದ್ಧಿಯನ್ನು ಪ್ರದರ್ಶನ ಮಾಡಿದೆ.
ನಾಗರಿಕರನ್ನು ಗುರಿಯಾಗಿಸಿ ಕದನ ವಿರಾಮವನ್ನು ಉಲ್ಲಂಘಿಸಿ ದಾಳಿಯನ್ನು ನಡೆಸಿದೆ. 3 ಇದರಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ, ಅತ್ಯಂತ ಯಶಸ್ವಿಯಾಗಿ ಇದನ್ನು ಮಾಡಿಸಲಾಗಿರುವಂಥದ್ದು. ಪಾಕಿಸ್ತಾನದ 70ಕ್ಕೂ ಹೆಚ್ಚು ಉಗ್ರರನ್ನು ಉಡೀಸ್ ಮಾಡಲಾಗಿದೆ. ಇಲ್ಲಿ ಬೆಳಗ್ಗೆ 10ಕ್ಕೆ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ಬೆಳಗ್ಗೆ 10 ಗಂಟೆಗೆ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ಆಪರೇಷನ್ ಸಿಂಧೂರ ಯಶಸ್ವಿಯ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ. ಯಾವ ಸ್ವರೂಪದಲ್ಲಿ ಕಾರ್ಯಾಚರಣೆ ನಡೆದಿದೆ ಅನ್ನೋದರ ಬಗ್ಗೆಯೂ ಕೂಡ ಇಂಡಿಯನ್ ಆರ್ಮಿ ಮಾಹಿತಿಯನ್ನು ಹಂಚಿಕೊಳ್ಳಲಿದೆ. ಆಪರೇಷನ್ ಸಿಂಧೂರ ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಆಗಿರುವಂತಹದರ ಹಿನ್ನೆಲೆಯಲ್ಲಿನೇ ಈಗ ಭಾರತದ ಸೇನಾ ಪಡೆಗಳಿಂದ ಇವತ್ತು ಸುದ್ದಿಗೋಷ್ಠಿ ಕೂಡ ನಡೆಯುವಂಥದ್ದು. ಅದರ ಮೂಲಕವಾಗಿ ಯಾವ ಸ್ವರೂಪದಲ್ಲಿ ಈ ಒಂದು ಸ್ಟ್ರೈಕ್ ಮಾಡಲಾಗಿದೆ, ಏರ್ ಸ್ಟ್ರೈಕನ್ನು ಮಾಡಲಾಗಿದೆ ಅನ್ನೋದನ್ನು ಭಾರತೀಯ ಸೇನೆ ಸ್ಪಷ್ಟಪಡಿಸಲಿದೆ. ಭಾರತೀಯ ಸೇನೆಯ ಕಡೆಯಿಂದಲೇ ಅಧಿಕೃತವಾದಂತಹ ಮಾಹಿತಿ ಹೊರಬೀಳುತ್ತೆ. ಯಾವ ಸ್ವರೂಪದಲ್ಲಿ ಈ ಒಂದು ಏರ್ ಸ್ಟ್ರೈಕನ್ನು ಮಾಡಿ ಮುಗಿಸಲಾಗಿದೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಮತ್ತು ಭಾರತ ಯಾವ ಕಾರಣಕ್ಕಾಗಿ ಈ ದಾಳಿಯನ್ನು ನಡೆಸಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಲಿದ್ದಾರೆ. ಈಗಾಗಲೇ ಭಾರತ ವಿಶ್ವ ಸಮುದಾಯಕ್ಕೂ ಕೂಡ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ನಾವು ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನು ಮಾಡಿಲ್ಲ, ಬದಲಿಗೆ ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿದೆ ಅನ್ನುವಂಥದ್ದನ್ನು ಭಾರತ ಸರ್ಕಾರ ಈಗಾಗಲೇ ವಿಶ್ವ ಸಮುದಾಯಕ್ಕೂ ಕೂಡ ಸ್ಪಷ್ಟಪಡಿಸಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ಪೂಂಚ್ ಸೆಕ್ಟರ್ನಲ್ಲಿ, ಪೂಂಚ್ ರಜೌರಿ ಸೆಕ್ಟರ್ನಲ್ಲಿ ದಾಳಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಘಾಟಿ ಪ್ರದೇಶಗಳೇನಿರ್ತವೆ, ಇದರ ಏನು ಬೆಟ್ಟದ ಆಚೆಯ ಭಾಗದಲ್ಲಿರತಕ್ಕಂತಹ ಪಾಕಿಸ್ತಾನದ ಸೇನಾ ಪಡೆಗಳು ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಯಾವುದೇ ನಿರ್ದಿಷ್ಟ ಗುರಿ ಇಲ್ಲದೆ ನಡೆಸ್ತಾ ಇರುವಂತಹ ದಾಳಿಯ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಸಾವಿಗೀಡಾಗ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಈಗಾಗಲೇ ಯಶಸ್ವಿಯಾಗಿ ಸಾಗಿರುವಂಥದ್ದು. ಇದರ ಮೂಲಕವಾಗಿ ಉಗ್ರರನ್ನು ಛೂ ಬಿಟ್ಟು ಭಾರತದ ನೆಲದಲ್ಲಿ ನೆತ್ತರು ಹರಿಸಿದಂತಹ ಪಾಕಿಸ್ತಾನಕ್ಕೆ ಸರಿಯಾದಂತಹ ಪಾಠವನ್ನು ಭಾರತ ಕಲಿಸಿದೆ. ಮತ್ತು ಈಗಾಗಲೇ ಇರುವಂತಹ ಮಾಹಿತಿಯ ಪ್ರಕಾರ ಭಾರತದ ಸೇನೆ ನಡೆಸಿರುವಂತಹ ಈ ಒಂದು ದಾಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋದಾಗ ಇದರ ಬಗೆಗಿನ ಇನ್ಸೈಡ್ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ವಿಶೇಷವಾಗಿ ಈ ಒಂದು ದಾಳಿಯನ್ನು ನಡೆಸಿರುವಂತಹ ಸ್ವರೂಪವನ್ನು ನೋಡ್ತಾ ಹೋದಾಗ ಇದರಲ್ಲಿ ಅಜಿತ್ ದೋವಲ್ ಅವರ ಪಾತ್ರ ಅತ್ಯಂತ ದೊಡ್ಡದಿತ್ತು. ಅಜಿತ್ ದೋವಲ್ ಅವರು ಮುಂಚೂಣಿಯಲ್ಲಿ ನಿಂತು ಈ ಒಂದು ಆಪರೇಷನ್ನ ಸಂಪೂರ್ಣ ಉಸ್ತುವಾರಿಯನ್ನು ಕೂಡ ನಡೆಸಿದ್ದಾರೆ. ಇದರಲ್ಲಿ ಯಾವುದೇ ಮಿಸೈಲ್ಗಳನ್ನು ಬಳಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿಯೂ ಕೂಡ ಇರುವಂಥದ್ದು. ಬದಲಿಗೆ ಈ ಒಂದು ದಾಳಿಯನ್ನು ನಡೆಸಿರುವಂತಹ ಸ್ವರೂಪ ಕಂಪ್ಲೀಟ್ ವಿಭಿನ್ನವಾಗಿತ್ತು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿಟ್ಟಿರುವಂಥದ್ದು ಈಗಾಗಲೇ ನಾವೇನು ಊಹಿಸಿಕೊಂಡಿದ್ವಿ ಅದೇ ಸ್ವರೂಪದಲ್ಲಿನೇ ಈ ಹೆಸರನ್ನು ಇಡಲಾಗಿರುವಂಥದ್ದು. ಯಾವ ಗಂಡಸರನ್ನು ಕೊಂದು ಹೆಣ್ಣುಮಕ್ಕಳನ್ನು ವಿಧವೆಯರನ್ನಾಗಿ ಮಾಡಿದರು, ಅವರನ್ನ ವಿಧವೆಯರನ್ನಾಗಿ ಮಾಡಿ ಅವರ ಸಿಂಧೂರವನ್ನು ಅಳಿಸುವಂತಹ ರೀತಿಯಲ್ಲಿ ವರ್ತಿಸಿತು ಉಗ್ರರ ಪಡೆ. ಆ ಉಗ್ರರಿಗೆ ಆಪರೇಷನ್ ಸಿಂಧೂರದ ಮೂಲಕವಾಗಿ ಸಿಂಧೂರದ ಶಕ್ತಿಯನ್ನು ತೋರಿಸುವಂತಹ ಕೆಲಸವನ್ನು ಇವತ್ತು ಭಾರತ ಮಾಡಿದೆ ಅನ್ನುವಂಥದ್ದು ಈ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನು ಇಡೋದರ ಬಹಳ ಮುಖ್ಯವಾದಂಥ ಉದ್ದೇಶ ಆಗಿತ್ತು. ಇನ್ನು ಇಲ್ಲಿ ಇದು ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಮೂಲಕವಾಗಿ ಮಾಡಿರುವಂತಹ, ಅಂದರೆ ಗುಪ್ತಚರ ಮಾಹಿತಿಗಳ ಆಧಾರಿತವಾಗಿರುವಂತಹ ಮತ್ತು ನೇರವಾಗಿ ಗುಪ್ತಚರ ಮಾಹಿತಿಗಳನ್ನು ಆಧರಿಸಿ ನಡೆಸಿರುವಂತಹ ಅತ್ಯಂತ ಯಶಸ್ವಿ ಆಪರೇಷನ್ ತಿಳಿದನ್ನು ಪರಿಗಣಿಸಲಾಗುತ್ತೆ. ಈ ವಿಚಾರದಲ್ಲಿ ಬಹಳ ಮುಖ್ಯವಾದಂತಹ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಲಾಗುತ್ತೆ. ಎಲ್ಲಿ ಉಗ್ರರ ನೆಲೆಗಳಿದ್ದಾವೆ ಅನ್ನುವಂಥದ್ದನ್ನು ಮೊದಲ ಹಂತದಲ್ಲಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಲಾಗುತ್ತೆ. ವಿಶೇಷವಾಗಿ ಮುರಿಡ್ಕೆಯಂತಹ ಪ್ರದೇಶ ಯಾವ ಹಂತದಿಂದ ಅಲ್ಲಿ ಈ ಒಂದು ಉಗ್ರರು ನೆಲೆಸಿದ್ದಾರೆ, ಅಲ್ಲಿಗೆ ಪಾಕಿಸ್ತಾನ ಸರ್ಕಾರ ಎಷ್ಟು ಫಂಡ್ ಮಾಡ್ತಾ ಇದೆ, ಪಾಕಿಸ್ತಾನದ ಬಜೆಟ್ನಿಂದ ಸರ್ಕಾರದ ಕಡೆಯಿಂದಲೇ ಎಷ್ಟು ಹಣ ಈ ಮುರಿಡ್ಕೆ ನಗರದ ಅಭಿವೃದ್ಧಿ ಅಥವಾ ಇನ್ನಿತರೆ ಕೆಲಸಗಳಿಗೆ, ಧಾರ್ಮಿಕ ಕೆಲಸಗಳಿಗೆ ಅಂತೇಳಿ ಬಳಕೆ ಆಗ್ತಾ ಇದೆ. ಈ ರೀತಿಯಾದಂತಹ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ವಿಶೇಷವಾಗಿ ಇಲ್ಲಿ ಇರುವಂತಹ ಅಲ್ಲಿ ಇದ್ದಂತಹ ಉಗ್ರ ಸಂಘಟನೆಗಳು ಯಾವುವು, ಯಾವ ಉಗ್ರರು ಯಾವ ಬಿಲ್ಡಿಂಗ್ನಲ್ಲಿ ನೆಲೆಸಿದ್ದಾರೆ, ಯಾವ ಪರ್ಟಿಕ್ಯುಲರ್ ಆದಂತಹ ಮದ್ರಸಾದಲ್ಲಿ ಈ ಟ್ರೈನಿಂಗ್ಗಳು ನಡೀತವೆ,
ಯಾವ ಮದ್ರಸಾಗಳಲ್ಲಿ ರಾತ್ರಿಯೂ ಕೂಡ ಉಳ್ಕೊಳ್ತಾರೆ, ಅಲ್ಲಿ ಉಳ್ಕೊಂಡಿರುವಂತಹ ಉಗ್ರರ ಸಂಖ್ಯೆಗಳು ಎಷ್ಟಿರ್ತವೆ ಸರಿಸುಮಾರು, ಈ ಸಂಬಂಧವಾದಂತಹ ಸಂಪೂರ್ಣವಾದಂತಹ ಡೀಟೇಲ್ಸನ್ನು, ಇಂಚಿಂಚು ಮಾಹಿತಿಯನ್ನು ಭಾರತದ ರಕ್ಷಣಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಪಡ್ಕೊಂಡಿರ್ತಾರೆ. ಅವರದೇ ಆದಂತಹ ಒಂದು ತಂಡವನ್ನು ಇದಕ್ಕಾಗಿ ರಚನೆ ಮಾಡ್ಕೊಳ್ತಾರೆ, ಡಬಲ್ ಚೆಕ್ ಮಾಡ್ತಾರೆ, 2ನೇ ಬಾರಿ ಅದನ್ನು ವೆರಿಫಿಕೇಷನ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ವೆರಿಫಿಕೇಷನ್ ಕೂಡ ಮುಗಿಯುತ್ತೆ. ಹೌದು ಅನ್ನೋದನ್ನು ಖಚಿತಪಡಿಸ್ಕೊಂಡಿದ್ದಾರೆ. ಎಕ್ಸಾಕ್ಟ್ ಇಂಥದ್ದೇ ಪ್ರದೇಶದಲ್ಲಿ ಇಂಥದ್ದೇ ವ್ಯಕ್ತಿಗಳು ಇರುವಂತಹ ವ್ಯಕ್ತಿಗಳಿಗೆ ಸೇರಿದಂತಹ ಬಿಲ್ಡಿಂಗ್ಗಳಿದ್ದಾವೆ, ಇಂಥದ್ದೇ ವ್ಯಕ್ತಿಗಳಿಗೆ ಸೇರಿರುವಂತಹ ಟ್ರೈನಿಂಗ್ ಕ್ಯಾಂಪ್ಗಳಿದ್ದಾವೆ, ಇಂಥದ್ದೇ ವ್ಯಕ್ತಿಗೆ ಸೇರಿರ್ತಕ್ಕಂಥ ಇಂಥದ್ದೇ ಸಂಘಟನೆಗೆ ಸೇರಿರ್ತಕ್ಕಂತಹ ಉಗ್ರರ ನೆಲೆಗಳು ಇಲ್ಲಿ ಇದ್ದಾವೆ. ಈ ಸಂಬಂಧವಾದಂತಹ ಮಾಹಿತಿಯನ್ನು ಸಂಗ್ರಹಿಸಲಾಗಿತ್ತು. ಇದಾದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಅಜಿತ್ ದೋವಲ್ ಅವರು ಅದನ್ನು ಬ್ರೀಫ್ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಈ ವಿಚಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ಸ್ವರೂಪದಲ್ಲಿ ಇದನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಮೋದಿಯವರಿಗೆ ತಿಳಿಸುವಂಥ ಕೆಲಸವನ್ನು ಅಜಿತ್ ದೋವಲ್ ಮಾಡ್ತಾರೆ. ಮೋದಿಯವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಗೋ ಅಹೆಡ್, ಅಂದರೆ ನೀವು ಮುಂದುವರಿಸಿ, ನಿಮ್ಮ ಕೆಲಸವನ್ನು ಮುಂದುವರಿಸಿ ಅನ್ನುವಂತಹ ಸೂಚನೆಯನ್ನು ಕೊಡ್ತಾರೆ. ಮತ್ತು ಇವರು ಡಿಸೈಡ್ ಮಾಡಿರ್ತಾರೆ ಕೇವಲ ಉಗ್ರರ ತಾಣಗಳನ್ನು ಮಾತ್ರನೇ ಹೊಡಿಬೇಕು ಅಂತೇಳಿ, ಬೇರೆನ್ಯಾವುದಕ್ಕೂ ಹೊಡೆಯೋದಿಲ್ಲ, ಉಗ್ರರ ತಾಣಗಳಿಗೆ ಮಾತ್ರನೇ ಹೊಡಿಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಇದರ ಪ್ರಕಾರವಾಗಿಯೇ ಪ್ರಧಾನಮಂತ್ರಿಯವರಿಗೂ ಕೂಡ ತಿಳಿಸಿದಾಗ ಪ್ರಧಾನಮಂತ್ರಿಯವರು ಸಂಪೂರ್ಣವಾಗಿ ಈ ಟಾಸ್ಕನ್ನು ಮಾಡಿ ಮುಗಿಸಿ ಅಂತ ಹೇಳ್ತಾರೆ. ಇದಾದ ನಂತರ ಒಂದು ಸಣ್ಣ ತಂಡದ ಮೂಲಕವಾಗಿ ಈ ಇಡೀ ಕಂಟ್ರೋಲನ್ನು ಸೆಟಪ್ ಮಾಡಿಕೊಂಡು ಯಾವ ಸ್ವರೂಪದಲ್ಲಿ ದಾಳಿಯನ್ನು ಮಾಡಬೇಕು, ದಾಳಿಯ ಲೊಕೇಶನ್, ಅದರ ಜಾಗ, ಇವೆಲ್ಲವನ್ನು ಕೂಡ ಮಾಡಲಾಗುತ್ತೆ.